ಎಲ್ಲ ಸ್ನೇಹಿತರಿಗೂ ಕ್ರ್ಯಾಕ್ SSC ಎಕ್ಸಾಮ್ @SSC ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ನಾನಿವತ್ತು ಪ್ರಮುಖ ಸಂಗೀತ ವಾದ್ಯಗಾರರು ಮತ್ತು ಪ್ರಮುಖ ಘರಾನಾಗಳ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಸೊ 300+ ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ತುಂಬ ಡೀಟೇಲೊಂದಿಗೆ ಕ್ಲಾಸ್ ತೊಗೊಂಡಿದ್ದೀನಿ. ಸೊ ನಿಮ್ಮ PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ PDF ಇದಕ್ಕಿಂತ ಡೀಟೇಲ್ ಆಗಿ ನಿಮಗೆ ಸಿಗುತ್ತೆ. ಸೊ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು PDFನ ಪಡ್ಕೋಬೋದು. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಮತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1, ಪಂಡಿತ್ ರವಿಶಂಕರ್ ಯಾವ ವಾದ್ಯವನ್ನು ನುಡಿಸುವುದರಲ್ಲಿ ಪ್ರಸಿದ್ಧರಾಗಿದ್ದರು? ಇದು ಸರಿಯಾದ ಉತ್ತರ ಸಿತಾರ ವಾದಕರು. ಪ್ರಶ್ನೆ 2, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯಾವ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಉತ್ತರ ಶಹನಾಯಿ. ಪ್ರಶ್ನೆ 3, ಅಮ್ಜದ್ ಅಲಿ ಖಾನ್ ಯಾವ ಸಂಗೀತ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ಸರೋದ. ಪ್ರಶ್ನೆ 4, ಹರಿಪ್ರಸಾದ್ ಚೌರಾಸಿಯಾ ಯಾವ ವಾದ್ಯವನ್ನು ನುಡಿಸುವಿಕೆ ಹೆಸರುವಾಸಿ? ಇದು ಸರಿಯಾದ ಉತ್ತರ ಕೊಳಲು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 5, ಜಾಕಿರ್ ಹುಸೇನ್ ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ತಬಲಾ. ಪ್ರಶ್ನೆ 6, ಶಿವಕುಮಾರ್ ಶರ್ಮಾ ಯಾವ ವಾದ್ಯವನ್ನು ಪ್ರಸಿದ್ಧಗೊಳಿಸಿದ್ದಾರೆ? ಇದು ಸರಿಯಾದ ಉತ್ತರ ಸಂತೂರ್. ಪ್ರಶ್ನೆ 7, ಅಲ್ಲಾ ರಖಾ ಖಾನ್ ಯಾವ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಉತ್ತರ ತಬಲಾ. ಅಲ್ಲಾ ರಖಾ ಖಾನ್ ಅವರು ಜಾಕಿರ್ ಹುಸೇನ್ ಅವರ ತಂದೆ. ಪ್ರಶ್ನೆ 8, ರಾಜೀವ್ ಜನಾರ್ದನ್ ಯಾವ ಘರಾನಾದ ಸಿತಾರ ವಾದಕರು? ಇದು ಸರಿಯಾದ ಉತ್ತರ ಇಮ್ದಾದ್ ಖಾನಿ ಘರಾನಾ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 9, ಘಟ್ಟಂ ವಾದ್ಯದ ಪ್ರಸಿದ್ಧ ವಾದಕರು ಯಾರು? ಇದು ಸರಿಯಾದ ಉತ್ತರ AM ಸುಬ್ರಹ್ಮಣ್ಯಂ. ಪ್ರಶ್ನೆ 10, ಇಲಾಯತ್ ಖಾನ್ ಅವರು ಯಾವ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಉತ್ತರ ಸಿತಾರ. ಪ್ರಶ್ನೆ 11, ಕಿಶನ್ ಮಹಾರಾಜ್ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ತಬಲಾ. ಪ್ರಶ್ನೆ 12, TN ಕೃಷ್ಣನ್ ಯಾವ ವಾದ್ಯಗಾರರು? ಅದು ಸರಿಯಾದ ಉತ್ತರ ಪಿಟೀಲು ಅಥವಾ ವಯೋಲಿನ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 13, ವಿಶ್ವಮೋಹನ್ ಭಟ್ ಕಂಡು ಹಿಡಿದ ವಾದ್ಯ ಯಾವುದು? ಇದು ಸರಿಯಾದ ಉತ್ತರ ಮೋಹನ ವೀಣಾ. ಪ್ರಶ್ನೆ 14, AK ಬ್ಯಾನರ್ಜಿ ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ಸಿತಾರ. ಪ್ರಶ್ನೆ 15, ನಿಖಿಲ್ ಬ್ಯಾನರ್ಜಿ ಯಾವ ವಾದ್ಯದ ದಿಗ್ಗಜರು? ಇದು ಸರಿಯಾದ ಉತ್ತರ ಸಿತಾರ. ಪ್ರಶ್ನೆ 16, ಪಂಡಿತ್ ರಾಮನಾರಾಯಣ್ ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ಸಾರಂಗಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 17, ಶಕೂರ್ ಖಾನ್ ಯಾವ ವಾದ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ? ಇದು ಸರಿಯಾದ ಉತ್ತರ ಸಾರಂಗಿ. ಪ್ರಶ್ನೆ 18, ಪಾಲ್ಘಾಟ್ ಮಣಿ ಅಯ್ಯರ್ ಯಾವ ವಾದ್ಯ ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ಮೃದಂಗ. ಪ್ರಶ್ನೆ 19, ಹರಿಪ್ರಸಾದ್ ಚೌರಾಸಿಯಾ ಅವರಿಗೆ ಲಭಿಸಿದ ಪ್ರಮುಖ ಪ್ರಶಸ್ತಿ ಯಾವುದು? ಇದು ಸರಿಯಾದ ಉತ್ತರ ಪದ್ಮವಿಭೂಷಣ. ಪ್ರಶ್ನೆ 20, S ಬಾಲಚಂದ್ರ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ವೀಣೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 21, VG ಜೋಗ್ ಅವರು ಯಾವ ವಾದ್ಯಕ್ಕೆ ಸಂಬಂಧ? ಇದು ಸರಿಯಾದ ಉತ್ತರ ವಯಲಿನ್. ಪ್ರಶ್ನೆ 22, ಶಹನಾಯಿ ವಾದ್ಯದ ಪ್ರಕಾರವಾಗಿದೆ. ಸೊ ಯಾವ ವಾದ್ಯದ ಪ್ರಕಾರ? ಇದು ಸರಿಯಾದ ಉತ್ತರ ಸುಶಿರ ವಾದ್ಯ ಅಥವಾ ಗಾಳಿ ವಾದ್ಯ. ಪ್ರಶ್ನೆ 23, ತಬಲಾ ವಾದ್ಯದ ವರ್ಗ ಯಾವುದು? ಇದು ಸರಿಯಾದ ಉತ್ತರ ಅವನದ್ದ ವಾದ್ಯ ಅಥವಾ ಚರ್ಮವಾದ್ಯ. ಪ್ರಶ್ನೆ 24, ಅಲಿ ಅಕ್ಬರ್ ಖಾನ್ ಅವರು ಯಾವ ವಾದ್ಯಗಾರರು? ಇದು ಸರಿಯಾದ ಉತ್ತರ ಸರೋದ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 25, TV ಶಂಕರ್ ನಾರಾಯಣ ಅವರು ಯಾವ ವಾದ್ಯಗಾರರು? ಇದು ಸರಿಯಾದ ಉತ್ತರ ಗಾಯನ. ಪ್ರಶ್ನೆ 26, MS ಸುಬ್ಬಲಕ್ಷ್ಮಿ ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಪ್ರಶ್ನೆ 27, ಶಹೀದ್ ಪರ್ವೇಜ್ ಯಾವ ವಾದ್ಯಗಾರರು? ಇದು ಸರಿಯಾದ ಉತ್ತರ ಸಿತಾರ. ಪ್ರಶ್ನೆ 28, ಹರಿಪ್ರಸಾದ್ ಚೌರಾಸಿಯಾ ಅವರು ಯಾವ ಘರಾನಾಗೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಉತ್ತರ ಮೇಯರ್ ಘರಾನಾ ಅಥವಾ ಮೈಹಾರ್ ಘರಾನಾ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 29, ಪಂಡಿತ್ ರವಿಶಂಕರ್ ಅವರು ಭಾರತದ ಯಾವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಇದು ಸರಿಯಾದ ಭಾರತ ರತ್ನ. ಪ್ರಶ್ನೆ 30, ಅಮ್ಜದ್ ಅಲಿ ಖಾನ್ ಅವರು ಯಾವ ಸಂಗೀತ ಶೈಲಿಗೆ ಸೇರಿದ್ದಾರೆ? ಇದು ಸರಿಯಾದ ಉತ್ತರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಪ್ರಶ್ನೆ 31, ಉಮಯಾಳ್ ಪುರಂ K ಶಿವರಾಮನ್ ಅವರು ಯಾವ ವಾದ್ಯಕ್ಕೆ ಪ್ರಸಿದ್ಧರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಮೃದಂಗಂ. ಪ್ರಶ್ನೆ 32, ಶೇಖ್ ಚಿನ್ ಮೌಲಾನಾ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ನಾದಸ್ವರಂ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 33, ಅಸದ್ ಅಲಿ ಖಾನ್ ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ರುದ್ರವೀಣೆ. ಪ್ರಶ್ನೆ 34, ಈ ಕೆಳಗಿನವುಗಳಲ್ಲಿ ಯಾವುದು ತಾಳವಾದ್ಯವಾಗಿದೆ?
ಇದು ಸರಿಯಾದ ಉತ್ತರ ತಬಲಾ. ಪ್ರಶ್ನೆ 35 ಈ ಕೆಳಗಿನವುಗಳಲ್ಲಿ ಯಾವುದು ತಂತಿ ಸಂಗೀತ ವಾದ್ಯವಾಗಿದೆ? ಇದು ಸರಿಯಾದ ಉತ್ತರ ಸಿತಾರ. ಪ್ರಶ್ನೆ 36 ವಾದ್ಯಗಳ ರಾಜ ಎಂದು ಯಾವ ಸಂಗೀತ ವಾದ್ಯವನ್ನು ಕರೆಯಲಾಗುತ್ತದೆ? ಇದು ಸರಿಯಾದ ಉತ್ತರ ಪಿಯಾನೋ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 37 ಶ್ಯಾಮಿಷಿಯನ್ ಯಾವ ದೇಶದ ಸಾಂಪ್ರದಾಯಿಕ ವಾದ್ಯ? ಇದು ಸರಿಯಾದ ಉತ್ತರ ಜಪಾನ್. ಪ್ರಶ್ನೆ 38 ಅಕಾರ್ಡಿಯನ್ ಸಾಮಾನ್ಯವಾಗಿ ಯಾವ ಸಂಗೀತ ಪ್ರಕಾರದೊಂದಿಗೆ ಸಂಬಂಧ ಹೊಂದಿದೆ? ಇದು ಸರಿಯಾದ ಉತ್ತರ ಪೋಲ್ಕಾ. ಪ್ರಶ್ನೆ 39 ಸಾಂಪ್ರದಾಯಿಕ ಐರಿಷ್ ಸಂಗೀತದಲ್ಲಿ ಯಾವ ವಾದ್ಯವು ಬಳಕೆಗೆ ಹೆಸರುವಾಸಿಯಾಗಿದೆ? ಇದು ಸರಿಯಾದ ಉತ್ತರ ಬೂದ್ರಾನ್. ಪ್ರಶ್ನೆ 40 ಸಾಂಪ್ರದಾಯಿಕ ಭಾರತೀಯ ವಿವಾಹ ಮೆರವಣಿಗೆಗಳಲ್ಲಿ ಯಾವ ಸಂಗೀತ ವಾದ್ಯವನ್ನು ಬಳಸಲಾಗುತ್ತದೆ? ಇದು ಸರಿಯಾದ ಉತ್ತರ ಢೋಲಕ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 41 ಸ್ಯಾಕ್ಸೋಫೋನ್ನ ರೀಡ್ಗಳನ್ನು ತಯಾರಿಸಲು ಬಳಸುವ ಪ್ರಾಥಮಿಕ ವಸ್ತು ಯಾವುದು? ಇದು ಸರಿಯಾದ ಉತ್ತರ ಬಿದಿರು. ಪ್ರಶ್ನೆ 42 ಮೈಬ್ರಟೋ ಎಂಬ ಪದವು ಸಾಮಾನ್ಯವಾಗಿ ಯಾವ ವಾದ್ಯದ ತಂತ್ರದೊಂದಿಗೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಪಿಟೀಲು. ಪ್ರಶ್ನೆ 43 ಪ್ರಸಿದ್ಧ ಸಂಗೀತಗಾರ ಯೋಯೋ ಮಾ ಯಾವ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಇದು ಸರಿಯಾದ ಉತ್ತರ ಸೆಲ್ಲೋ. ಪ್ರಶ್ನೆ 44 ಸಂತೂರ್ ಎಂಬ ವಾದ್ಯವು ಯಾವ ಭಾರತೀಯ ರಾಜ್ಯಕ್ಕೆ ಸ್ಥಳೀಯವಾಗಿದೆ? ಕಾಶ್ಮೀರ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 45 ಪ್ರಸಿದ್ಧ ಸಂಗೀತಗಾರ ಅಂಡ್ರಿಯಾ ಭೋಸ್ಲೆ ಯಾವ ರೀತಿಯ ಧ್ವನಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಅದು ಸರಿಯಾದ ಉತ್ತರ ಟೇನರ್. ಪ್ರಶ್ನೆ 46 ಬಾಗ್ಲಮುಖಿ ಭಾರತದ ಯಾವ ರಾಜ್ಯದ ಸಾಂಪ್ರದಾಯಿಕ ವಾದ್ಯ? ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ರಶ್ನೆ 47 ಈ ಕೆಳಗಿನ ಯಾವ ವಾದ್ಯವು ಹಿತಾಳೆ ಕುಟುಂಬಕ್ಕೆ ಸೇರಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಕ್ಲಾರಿನೆಟ್. ಸೊ ಹಿತಾಳೆ ಕುಟುಂಬದ ವಾದ್ಯಗಳು ಫ್ರೆಂಚ್ ಹಾರ್ನ್, ಟ್ರಾಂಬೋನ್, ಫ್ಲೂಗೆಲ್ ಹಾರ್ನ್. ಪ್ರಶ್ನೆ 48 ಈ ಕೆಳಗಿನವುಗಳಲ್ಲಿ ಯಾವುದು ಏರೋಫೋನ್ಗೆ ಉದಾಹರಣೆಯಾಗಿದೆ? ಇದು ಸರಿಯಾದ ಉತ್ತರ ಟ್ರಂಪೇಟ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 49 ಅಮ್ಜದ್ ಅಲಿ ಖಾನ್ ಅವರು ಯಾವ ಸಂಗೀತ ಮನೆತನಕ್ಕೆ ಸೇರಿದವರು? ಇದಕ್ಕೆ ಸರಿಯಾದ ಉತ್ತರ ಸರೋದ ಬಂಗಾಶ್ ಮನೆತನ. ಪ್ರಶ್ನೆ 50 ತಬಲಾ ಮಾಂತ್ರಿಕ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಜಾಕಿರ್ ಹುಸೇನ್. ಪ್ರಶ್ನೆ 51 ಎನ್ ರಾಜಂ ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ವಯಲಿನ್. ಪ್ರಶ್ನೆ 52 ಪನ್ನಾಲಾಲ್ ಘೋಷ್ ಯಾವ ವಾದ್ಯಗಾರರು? ಇದು ಸರಿಯಾದ ಉತ್ತರ ಕೊಳಲು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 53 ಲತೀಫ್ ಖಾನ್ ಅವರು ಯಾವ ವಾದ್ಯಕ್ಕೆ ಸಂಬಂಧ? ಇದು ಸರಿಯಾದ ಉತ್ತರ ತಬಲಾ. ಪ್ರಶ್ನೆ 54 ಭಜನ್ ಸೋಪೋರಿ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ಸಂತೂರ್. ಪ್ರಶ್ನೆ 55 MS ಗೋಪಾಲ್ ಕೃಷ್ಣನ್ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ಪಿಟೀಲು. ಪ್ರಶ್ನೆ 56 ಎಲ್ ಸುಬ್ರಹ್ಮಣ್ಯಂ ಅವರು ಯಾವ ವಾದ್ಯಕ್ಕೆ ಸಂಬಂಧ? ಇದಕ್ಕೆ ಸರಿಯಾದ ಉತ್ತರ ಪಿಟೀಲು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 57 ಝರೀನ್ ದಾರುವಾಲಾ ಅವರು ಯಾವ ವಾದ್ಯಕ್ಕೆ ಸಂಬಂಧ? ಇದು ಸರಿಯಾದ ಉತ್ತರ ಸಾರಂಗಿ. ಪ್ರಶ್ನೆ 58 ಸುಲ್ತಾನ್ ಖಾನ್ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ಸಾರಂಗಿ. ಪ್ರಶ್ನೆ 59 ಶೇಖ್ ಚಿನ್ ಮೌಲಾನಾ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ನಾದಸ್ವರಂ. ಪ್ರಶ್ನೆ 60 ನೀರುಸ್ವಾಮಿ ಪಿಳ್ಳೈ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ನಾದಸ್ವರಂ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 61 ರಘುನಾಥ್ ಸೆಟ್ ಅವರು ಯಾವ ವಾದ್ಯವನ್ನು ನುಡಿಸುತ್ತಾರೆ? ಇದು ಸರಿಯಾದ ಉತ್ತರ ಬಾನ್ಸುರಿ ಅಂದರೆ ಕೊಳಲು. ಪ್ರಶ್ನೆ 62 ಅನಂತಲಾಲ್ ಅವರು ಯಾವ ವಾದ್ಯವನ್ನು ಸಂಬಂಧ? ಇದು ಸರಿಯಾದ ಉತ್ತರ ಶಹನಾಯಿ. ಪ್ರಶ್ನೆ 63 ಶಬ್ರಿ ಖಾನ್ ಅವರು ಯಾವ ವಾದ್ಯಕ್ಕೆ ಸಂಬಂಧ? ಇದು ಸರಿಯಾದ ಉತ್ತರ ಸಾರಂಗಿ. ಪ್ರಶ್ನೆ 64 ಕದ್ರಿ ಗೋಪಾಲ್ನಾಥ್ ಅವರು ಯಾವ ವಾದ್ಯಕ್ಕೆ ಸಂಬಂಧ? ಇದಕ್ಕೆ ಸರಿಯಾದ ಉತ್ತರ ಸ್ಯಾಕ್ಸೋಫೋನ್. ಪ್ರಶ್ನೆ 65 ಪಂಡಿತ್ ಭೀಮ್ಸೇನ್ ಜೋಶಿ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಸಿದ್ಧ ಯಾವ ಘರಾಣ ಶ್ರೇಷ್ಠ ಗಾಯಕರಾಗಿದ್ದರು? ಸರಿಯಾದ ಉತ್ತರ ಕಿರಾನ ಘರಾನ. ಸೊ ನೆಕ್ಸ್ಟ್ ಘರಾನಗಳ ಬಗ್ಗೆ ಡಿಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಕಿರಾನ ಘರಾನ. ಸೊ ಇದು 19ನೇ ಶತಮಾನದಲ್ಲಿ ಬಂದೆ ಅಲಿ ಖಾನ್ ಮತ್ತು ಅವರ ಸೋದರ ಸಂಬಂಧಿಗಳಾದ ಅಬ್ದುಲ್ ಕರೀಂ ಖಾನ್ ಮತ್ತು ಅಬ್ದುಲ್ ವಾಹಿದ್ ಖಾನ್ ಅವರು ಜನಪ್ರಿಯಗೊಳಿಸಿದರು. ಸೊ ಈ ಸಂಪ್ರದಾಯವು ಖಯಾಲ್, ಠುಮ್ರಿ, ದಾದ್ರಾ, ಗಜಲ್, ಭಜನ್, ಅಭಂಗ್ ಮತ್ತು ನಾಟ್ಯ ಸಂಗೀತಕ್ಕೆ ಹೆಸರುವಾಸಿಯಾಯಿತು. ಸವಾಯಿ ಗಂಧರ್ವ, ಸುರೇಶ್ ಬಾಬು ಮಾನೆ, ಹೀರಾಬಾಯಿ ಬರೋಡೇಕರ್, ಅಮೀರ್ ಖಾನ್, ಗಂಗೂಬಾಯಿ ಹಾನ್ಗಲ್, ಭೀಮ್ಸೇನ್ ಜೋಶಿ, ರೋಶನಾರಾ ಬೇಗಂ, ಮೊಹಮ್ಮದ್ ರಫಿ, ಪ್ರಭಾ ಅತ್ರೆ, ಮಶ್ಕೂರ್ ಅಲಿ ಖಾನ್, ಪ್ರಭ್ ಅಲಿ ಖಾನ್, ಪ್ರಹನ್ನಮ್ ಕುಮಾರ್ ಗುರವ್ ಮುಂತಾದ ಪ್ರಖ್ಯಾತ ಸಂಗೀತಗಾರರನ್ನು ನಿರ್ಮಿಸಲು ಈ ಘರಾನ ಹೆಸರುವಾಸಿಯಾಗಿದೆ. ಇವರೆಲ್ಲ ಕಿರಾನ ಘರಾನಕ್ಕೆ ಸಂಬಂಧಿಸಿದವರು. ನೆಕ್ಸ್ಟ್ ಮೇವಾತಿ ಘರಾನ ನೋಡೋಣ. 19ನೇ ಶತಮಾನದ ಅಂತ್ಯದಲ್ಲಿ ಇಂದೋರ್ನ ಖಗ್ಗೆ ನಜೀರ್ ಖಾನ್ ಮತ್ತು ವಾಹಿದ್ ಖಾನ್ ಅವರಿಂದ ಸ್ಥಾಪಿಸಲಾಯಿತು. ಸೊ ಮುನ್ವರ್ ಖಾನ್, ನಥುಲಾಲ್ ಪಂಡಿತ್, ಚಿಮನ್ ಲಾಲ್ ಪಂಡಿತ್ ಮತ್ತು ಗುಲಾಮ್ ಖಾದಿರ್ ಖಾನ್, ನಥುಲಾಲ್, ಮೋತಿರಾಮ್. ಸೊ ಇವರೆಲ್ಲ ಮೇವಾತಿ ಘರಾನದವರು. ಜ್ಯೋತಿರಾಮ್, ರಜಬ್ ಅಲಿ ಖಾನ್, ಮಂಗ್ಲೂ ಖಾನ್, ಬಡೆ ಮೊಹಮ್ಮದ್ ಖಾನ್ ಮತ್ತು ಬಂದೆ ಅಲಿ ಖಾನ್, ಪಂಡಿತ್ ಜಸ್ರಾಜ್, ಅಮೀರ್ ಖಾನ್ ಮತ್ತು ಬೇಗಂ ಅಖ್ತರ್, ಓಂಕಾರ್ನಾಥ್ ಠಾಕೂರ್.
ಪಂಡಿತ್ ಜಸ್ರಾಜ್ ಅವರು ಈ ಘರಾನ ಜನಪ್ರಿಯಗೊಳಿಸಿದರು. ಇದರ ಶೈಲಿ ಧ್ರುಪದ್ ಮತ್ತು ಖುವಾಲ್ ಬಚ್ಚನ್ ಸಂಪ್ರದಾಯಗಳ ಮಿಶ್ರಣ. 19ನೇ ಶತಮಾನದ ಅಂತ್ಯದಲ್ಲಿ ಹೋಲ್ಕರ್ ದರ್ಬಾರ್ನಲ್ಲಿ ಇದು ಸ್ಥಾಪನೆ ಆಯಿತು. ಸೊ ಇವರೆಲ್ಲ ಮೇವಾತಿ ಘರಾನಕ್ಕೆ ಸಂಬಂಧ ಹೊಂದಿದವರು. ನೆಕ್ಸ್ಟ್ ಇಟವಾ ಘರಾನ ಅಥವಾ ಇಮ್ದಾದ್ ಖಾನಿ ಘರಾನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಮುಖ ಸಿತಾರ ಮತ್ತು ಸುರ್ಬುಹಾರ್ ಶಾಲೆಗಳಲ್ಲಿ ಒಂದಾಗಿದೆ. ಇದನ್ನು 19ನೇ ಶತಮಾನದಲ್ಲಿ ಉಸ್ತಾದ್ ಇಮ್ದಾದ್ ಖಾನ್ ಮತ್ತು ಉಸ್ತಾದ್ ಸಹಬಾದ್ ಖಾನ್ ಇವರನ್ನು ಇಟ್ವಾ ಘರಾನದ ಪಿತಾಮಹ ಅಂತ ಹೇಳಿ ಕರೀತಾರೆ, ಉಸ್ತಾದ್ ಸಹಬಾದ್ ಖಾನ್ ಅವರಿಗೆ. ಸೊ ಇವರು ಸ್ಥಾಪಿಸಿದರು. ಈ ಘರಾನವು ಮುಖ್ಯವಾಗಿ ಸಿತಾರ್ನಲ್ಲಿ ಗಾಯಕ ಅಂಗ ಗಾಯನ ಶೈಲಿ ಅಭಿವೃದ್ಧಿಗೆ ಹೆಸರುವಾಸಿಯಾಗಿದೆ. ಇದನ್ನು ಉಸ್ತಾದ್ ವಿಲಾಯತ್ ಖಾನ್ ಜನಪ್ರಿಯಗೊಳಿಸಿದರು. ಸೊ ಈ ಘರಾನಕ್ಕೆ ಸಂಬಂಧಿಸಿದರು ಉಸ್ತಾದ್ ವಿಲಾಯತ್ ಖಾನ್, ಉಸ್ತಾದ್ ಇಮ್ರತ್ ಖಾನ್, ಉಸ್ತಾದ್ ಶಾಹಿದ್ ಪರ್ವೇಶ್ ಖಾನ್, ಪಂಡಿತ್ ಬುದ್ಧಾದಿತ್ಯ ಮುಖರ್ಜಿ, ಇಮ್ದಾದ್ ಖಾನ್, ಇನಾಯತ್ ಖಾನ್, ವಾಹಿದ್ ಖಾನ್, ರಾಯಿಸ್ ಖಾನ್, ಸುಜಾತ್ ಖಾನ್, ನಿಷಾದ್ ಖಾನ್, ಇರ್ಷಾದ್ ಖಾನ್, ಸಮೀಪ್ ಕುಲಕರ್ಣಿ, ಬಿಮ್ಲೇಂದು ಮುಖರ್ಜಿ ಇವರೆಲ್ಲ ಇಟಾವಾ ಘರಾನಕ್ಕೆ ಸಂಬಂಧಿಸಿದವರು. ಇಟಾವಾ ಘರಾನವು ಉತ್ತರ ಭಾರತದ ಸಿತಾರ ಮತ್ತು ಸುರ್ಬಹಾರ ಸಂಗೀತಗಳ ಶಾಲೆಯಾಗಿದ್ದು, ಈ ಘರಾನದ ಮೊದಲ ಮಹಿಳಾ ಕಲಾವಿದೆ ಜೀಲಾ ಖಾನ್ ಸೇರಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇಂದೋರ್ ಘರಾನ ನೋಡಿ. ಉಸ್ತಾದ್ ಅಮೀರ್ ಖಾನ್ ಅವರಿಂದ ಸ್ಥಾಪಿಸಲ್ಪಟ್ಟಿತು. ಇದು ಮುಖ್ಯವಾಗಿ ವಿಲಂಬಿತ ಖಯಾಲ್ ಅಂದರೆ ನಿಧಾನಗತಿಯ ಗಾಯನ, ಧ್ಯಾನಸ್ಥ ಮತ್ತು ಭಾವನಾತ್ಮಕ ಅಭಿವ್ಯಕ್ತಿ ಮತ್ತು ರಾಗಗಳ ಶುದ್ಧತೆಗೆ ಹೆಸರುವಾಸಿಯಾಗಿದೆ. ರಜಬ್ ಅಲಿ ಖಾನ್ ಅವರ ತಾನ್ ಮತ್ತು ಅಬ್ದುಲ್ ವಹೀದ್ ಖಾನ್ ಅವರ ವಿಲಂಬಿತ ಶೈಲಿಯ ಪ್ರಭಾವ ಇದು. ಪಂಡಿತ್ ಅಮರ್ನಾಥ್, ಶಂಕರ್ಲಾಲ್ ಮಿಶ್ರಾ, ಕಂಕಣ್ ಬ್ಯಾನರ್ಜಿ, ಪೂರ್ವಿ ಮುಖರ್ಜಿ, ಸುಲ್ತಾನ್ ಖಾನ್ ಪ್ರಮುಖ ಘಾತಗಳು. ಗೋಕುಲೋತ್ಸವಜಿ ಮಹಾರಾಜ್, ಶಾಂತಿ ವರ್ಮಾ, ಬಲದೇವ್ ರಾಜ್ ವರ್ಮಾ, ರಾಮ್ನಿಕ್ ಸಿಂಗ್, ಅಖಿಲ್ ಕುಮಾರ್ ದಾಸ್, ಅಮರ್ಜಿತ್ ಕೌರ್, ಉಸ್ತಾದ್ ಅಮೀರ್ ಖಾನ್ ಇವರೆಲ್ಲ ಇಂದೋರ್ ಘರಾನಕ್ಕೆ ಸಂಬಂಧಿಸಿದವರು. ಈ ಶೈಲಿಯು ಮೇರುಖಂಡ್ ತಂತ್ರವನ್ನು ಒಳಗೊಂಡಿದ್ದು ಕಿರಾನ, ಆಗ್ರಾ ಮತ್ತು ಭೆಂಡಿ ಬಜಾರ್ ಘರಾನಗಳ ಮಿಶ್ರಣವಾಗಿದೆ. ನೆಕ್ಸ್ಟ್ ಲಕ್ನೋ ಘರಾನ. ಇದು ಕಥಕ್ ನೃತ್ಯದ ಅತ್ಯಂತ ಪ್ರಮುಖ ಮತ್ತು ಜನಪ್ರಿಯ ಶೈಲಿಯಾಗಿದೆ. ಪಂಡಿತ್ ಠಾಕೂರ್ ಪ್ರಸಾದ್ ಅವರು ವಾಜಿದ್ ಅಲಿ ಶಾ ಕಾಲದಲ್ಲಿ ಇದನ್ನು ಜನಪ್ರಿಯಗೊಳಿಸಿದರು. ಬಿಂದಾದಿನ್ ಮಹಾರಾಜ್ ಲಕ್ನೋ ಶೈಲಿಯ ತಳಹದಿಯನ್ನು ಬಲಪಡಿಸಿದರು. ಅಚ್ಚನ್ ಮಹಾರಾಜ್ ಇವರು ಪ್ರಸಿದ್ಧ ಕಥಕ್ ಗುರು, ಇವರು ಲಕ್ನೋ ಘರಾನಕ್ಕೆ ಸಂಬಂಧಿಸಿದ್ದಾರೆ. ಲಚ್ಚು ಮಹಾರಾಜ್ ಮತ್ತು ಶಂಭು ಮಹಾರಾಜ್ ಕೂಡ ಈ ಲಕ್ನೋ ಘರಾನಕ್ಕೆ ಸಂಬಂಧ ಹೊಂದಿದ್ದಾರೆ. ಬಿರ್ಜು ಮಹಾರಾಜ್ ಆಧುನಿಕ ಕಾಲದ ಲಕ್ನೋ ಘರಾನದ ಅತ್ಯಂತ ಪ್ರಖ್ಯಾತ ಕಥಕ್ ನೃತ್ಯಗಾರ. ಇವರು ಲಕ್ನೋ ಘರಾನದ ಕೇವಲ ನೃತ್ಯವಲ್ಲ, ತಬಲಾ ವಾದನದಲ್ಲೂ ಒಂದು ವಿಶಿಷ್ಟ ಶೈಲಿಯನ್ನು ಹೊಂದಿದೆ. ಸೊ ನೋಡಿ, ಲಕ್ನೋ ಘರಾನಕ್ಕೆ ಸಂಬಂಧಿಸಿದ ಕಥಕ್ ನೃತ್ಯಗಾರರು ನೋಡಿ: ದುರ್ಗಾ ಪ್ರಸಾದ್ ಮಿಶ್ರಾ, ಠಾಕೂರ್ ಪ್ರಸಾದ್, ಬಿಂದಾದಿನ್ ಮಹಾರಾಜ್, ಕಲ್ಕಾ ಪ್ರಸಾದ್ ಮಿಶ್ರಾ ಇವರು ಈ ಘರಾನದ ಸಂಸ್ಥಾಪಕರು ಸಹ. ಲಚ್ಚು ಮಹಾರಾಜ್, ಶಂಭು ಮಹಾರಾಜ್, ಬಿರ್ಜು ಮಹಾರಾಜ್. ಸೊ 20ನೇ ಶತಮಾನದ ಅಗ್ರಗಣ್ಯ ಕಥಕ್ ಕಲಾವಿದ ಬಿರ್ಜು ಮಹಾರಾಜ್, ಜೈ ಕಿಶನ್ ಮಹಾರಾಜ್, ರಾಮ್ ಮೋಹನ್ ಮಹಾರಾಜ್ ಇವರೆಲ್ಲ ಲಕ್ನೋ ಘರಾನಕ್ಕೆ ಸಂಬಂಧಿಸಿದ ಕಥಕ್ ನೃತ್ಯಗಾರರು. ನೆಕ್ಸ್ಟ್ ಲಕ್ನೋ ಘರಾನಕ್ಕೆ ಸಂಬಂಧಿಸಿದ ತಬಲಾ ವಾದಕರು ನೋಡಿ: ಮಿಯಾನ್ ಬಕ್ಷು, ಮಿಯಾನ್ ಸಲಾರಿ ಖಾನ್, ಉಸ್ತಾದ್ ಬಾಬು ಖಾನ್, ಉಸ್ತಾದ್ ಚೌಟನ್ ಖಾನ್, ನೋಗೇಂದ್ರ ನಾಥ್ ಬೋಸ್, ಮನ್ಮಥ್ ನಾಥ್ ಗಂಗೂಲಿ, ಆಚಾರ್ಯ ಪಂಡಿತ್ ಹಿರೇಂದ್ರ ಕುಮಾರ್ ಗಂಗೂಲಿ, ಆಚಾರ್ಯ ಹಿರೇಂದ್ರ ಕುಮಾರ್, ಅಬಿದ್ ಹುಸೇನ್ ಖಾನ್, ಜಹಾಂಗೀರ್ ಖಾನ್, ಬೀರು ಮಿಶ್ರಾ, ವಾಜಿದ್ ಹುಸೇನ್ ಖಾನ್, ಅಫಾಕ್ ಹುಸೇನ್ ಖಾನ್, ಇನ್ಮಾಸ್ ಹುಸೇನ್ ಖಾನ್, ಸಂತೋಷ್ ಕೃಷ್ಣ ಬಿಶ್ವಾಸ್, ಕನ್ನೈ ದತ್ತ ಸ್ವಪನ್ ಚೌಧರಿ, ಉಸ್ತಾದ್ ಜುಲ್ಫಿಕರ್ ಹುಸೇನ್, ಪಂಡಿತ್ ಸ್ವರಾಜ್ ಭಟ್ಟಾಚಾರ್ಯ, ಹೇಮಂತ್ ಭಟ್ಟಾಚಾರ್ಯ, ವಿಭೂತಿ ಭೂಷಣ್ ಭಟ್ಟಾಚಾರ್ಯ, ಪಂಡಿತ್ ಅಶೋಕ್ ಮೈತ್ರಾ, ಶ್ರೀ ಉಜ್ವಲ್ ರಾಯ್, ಶ್ರೀ ಶುಭ್ರಂಗು ದಾಸ್, ಉಸ್ತಾದ್ ಜುಲ್ಫಿಕರ್ ಹುಸೇನ್ ಇವರೆಲ್ಲ ಲಕ್ನೋ ಘರಾನಕ್ಕೆ ಸಂಬಂಧಿಸಿದ ತಬಲಾ ವಾದಕರು. ನೆಕ್ಸ್ಟ್ ಕ್ವಶನ್, ಗ್ವಾಲಿಯರ್ ಘರಾನ. ಉಸ್ತಾದ್ ನತಾನ್ ಫೀರ್ ಬಕ್ಷ್ ಇದರ ಸ್ಥಾಪಕರು. ಉಸ್ತಾದ್ ಹದ್ದು ಖಾನ್, ಉಸ್ತಾದ್ ಹಸ್ಸು ಖಾನ್, ಉಸ್ತಾದ್ ನತು ಖಾನ್, ಪಂಡಿತ್ ಬಾಲಕೃಷ್ಣ ಬುವಾ, ಇಚಲ್ ಕರಂಜಿಕರ್, ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಮತ್ತು ಪಂಡಿತ್ ವಿ ಎನ್ ಭಟಂಡೆ ಈ ಘರಾನದ ಪ್ರಮುಖ ಕೀರ್ತಿಶಾಲಿಗಳಾಗಿದ್ದಾರೆ. ಅತ್ಯಂತ ಪ್ರಭಾವಶಾಲಿಯಾದ ಖಯಾಲ್ ಘರಾನವಾಗಿದೆ ಇದು ಗ್ವಾಲಿಯರ್ ಘರಾನ. ಗ್ವಾಲಿಯರ್ ಘರಾನವನ್ನು ಖಯಾಲ್ ರಾಗದ ಅಥವಾ ಗಂಗೋತ್ರಿ ಎಂದು ಕೂಡ ಕರೆಯಲಾಗುತ್ತೆ. ಖಯಾಲ್ ಘರಾನ ಅಂದರೂ ಒಂದೇ, ಗ್ವಾಲಿಯರ್ ಘರಾನ ಅಂದರೂ ಒಂದೇ, ಗಂಗೋತ್ರಿ ಘರಾನ ಅಂದರೂ ಒಂದೇ. ನೆಕ್ಸ್ಟ್ ಗ್ವಾಲಿಯರ್ ಘರಾನದ ಉಗಮವು 14ನೇ ಶತಮಾನದಲ್ಲಿ ಮೊಘಲ ಚಕ್ರವರ್ತಿಯಾದಂಥ ಅಕ್ಬರ್ ಆಳ್ವಿಕೆಯೊಂದಿಗೆ ಪ್ರಾರಂಭವಾಯಿತು. ನಿಸ್ಸಾರ್ ಹುಸೇನ್ ಖಾನ್, ಕೃಷ್ಣರಾವ್ ಶಂಕರ್, ಪಂಡಿತ್ ಲಕ್ಷ್ಮಣ್ ಕೃಷ್ಣರಾವ್ ಪಂಡಿತ್, ಶರೇಂದ್ರ ಅಲ್ಕೋರಲ್, ಬಾಳಾ ಸಾಹೇಬ್ ಪುಷ್ಪಾಲೆ ಮತ್ತು ಮೀತಾ ಪಂಡಿತ್ ಕೂಡ ಗ್ವಾಲಿಯರ್ ಘರಾನಕ್ಕೆ ಸಂಬಂಧ ಹೊಂದಿದರು. ನೆಕ್ಸ್ಟ್ ಕ್ವಶನ್, ಬನಾರಸ್ ಘರಾನ. ಸೊ ಪಂಡಿತ್ ರಾಮ್ ಸಹಾಯ್ ಅವರಿಂದ ಸ್ಥಾಪಿಸುವಾದ ಈ ಘರಾನ ಅದರ ಶಕ್ತಿಯುತ ತಬಲಾ ವಾದನ, ಧ್ರುಪದ್ ಖಯಾಲ್ ಆಧಾರಿತ ಗಾಯನ ಮತ್ತು ಕಥಕ್ ನೃತ್ಯದಲ್ಲಿನ ಸೂಕ್ಷ್ಮ ಅಭಿನಯಕ್ಕೆ ಹೆಸರುವಾಸಿಯಾಗಿದೆ. ಸೊ ತಬಲಾ ವಾದಕ ಪಂಡಿತ್ ಕಿಶನ್ ಮಹಾರಾಜ್, ಪಂಡಿತ್ ಸಮತಾ ಪ್ರಸಾದ್, ಪಂಡಿತ್ ಅನೋಖೇಲಾಲ್ ಮಿಶ್ರಾ, ಪಂಡಿತ್ ರಾಮ್ ಸಹಾಯ್ ಇವರೆಲ್ಲ ಬನಾರಸ್ ಘರಾನ. ನೃತ್ಯ ಸಿತಾರಾದೇವಿ ಕಥಕ್ ನೃತ್ಯಗಾರ್ತಿ, ಇವರು ಬನಾರಸ್ ಘರಾನಕ್ಕೆ ಸಂಬಂಧಿಸಿದ್ದಾರೆ.
ಸೊ ಗಾಯನ ಗಿರಿಜಾದೇವಿ ಠುಮ್ರಿಯ ಸಾಮ್ರಾಜ್ಞಿ ಅಂತ ಹೇಳಿ ಕರೀತಾರೆ. ಇವರು ಕೂಡ ಬನಾರಸ್ ಘರಾನಕ್ಕೆ ಸಂಬಂಧಿಸಿದ್ದಾರೆ. ಇವರು ಕೂಡ ಕಥಕ್ ನೃತ್ಯಗಾರ್ತಿ. ನನ್ನಕು ಮಹಾರಾಜ್ ಅತಿಶೋಧ್ ಭಟ್ಟಾಚಾರ್ಯ, ಆನಂದ್ ಗೋಪಾಲ್ ಬಂಡೋಪಾಧ್ಯಾಯ, ಕುಮಾರ್ ಬೋಸ್, ಉದಯ್ ಮಂಜುದಾರ್, ಸಂದೀಪ್ ದಾಸ್, ನಂದನ್ ಮೆಹ್ತಾ, ಪಂಡಿತ್ ರವಿನಾಥ್ ಮಿಶ್ರ, ರಾಜ್ ಪ್ರಸಾದ್ ಮಿಶ್ರಾ, ಚಂದ್ರನಾಥ್ ಶಾಸ್ತ್ರಿ, ಪಂಡಿತ್ ಆಶೀಶ್ ಚಕ್ರವರ್ತಿ, ಸುಖ್ವಿಂದರ್ ಸಿಂಗ್, ಕಿಶನ್ ಮಹಾರಾಜ್ ಅವರ ಶಿಷ್ಯ ಇವರು, ಸಂಜು ಸಹಾಯ್ ಇವರು ಕೂಡ ಬನಾರಸ್ ಘರಾನಕ್ಕೆ ಸಂಬಂಧ ಹೊಂದಿದವರು. ನೆಕ್ಸ್ಟ್ ಕ್ವಶನ್, ಜೈಪುರ್ ಅತ್ರೌಲಿ ಘರಾನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಮುಖ ಶೈಲಿಯಾಗಿದ್ದು 19ನೇ ಶತಮಾನದ ಅಂತ್ಯದಲ್ಲಿ ಅಲ್ಲಾದಿಯಾ ಖಾನ್ ಅವರಿಂದ ಸ್ಥಾಪಿಸಲ್ಪಟ್ಟಿತು. ಮಲ್ಲಿಕಾರ್ಜುನ್ ಮನ್ಸೂರ್, ಕೇಸರ್ಬಾಯಿ ಕೇರ್ಕರ್, ಕಿಶೋರಿ ಅಮೋನ್ಕರ್, ಶ್ರುತಿ ಸಡೋಲಿಕರ್, ಪದ್ಮಾ ತಲ್ವಾಲ್ಕರ್, ಅಶ್ವಿನಿ ಭಿಡೆ ದೇಶಪಾಂಡೆ, ಲಕ್ಷ್ಮೀಬಾಯಿ ಜಾಧವ್, ಮೋಗುಬಾಯಿ ಕುರ್ಡಿಕರ್, ಮಲ್ಲಿಕಾರ್ಜುನ್ ಶೂರ್, ಸತ್ಗುರ್ಜುನ್ ಶೂರ್, ಧೋಂಡುತಾಯಿ ಕುಲಕರ್ಣಿ ಮತ್ತು ಅಶ್ವಿನಿ ಭಿಡೆ ದೇಶಪಾಂಡೆ ಇವರೆಲ್ಲ ಜೈಪುರ್ ಅತ್ರೌಲಿ ಘರಾನಕ್ಕೆ ಸಂಬಂಧ ಹೊಂದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಆಗ್ರಾ ಘರಾನಾದ ಸ್ಥಾಪಕರು ಹಾಜಿ ಸುಜನ್ ಖಾನ್ ಮತ್ತು ಉಸ್ತಾದ್ ಖಗ್ಗೆ ಖುದಾಬಕ್ಷ್. ಉಸ್ತಾದ್ ಫಯ್ಯಾಜ್ ಖಾನ್, ವಿಲಾಯತ್ ಹುಸೇನ್ ಖಾನ್, ಉಸ್ತಾದ್ ಲತಾಫತ್ ಖಾನ್ ಮತ್ತು ಬಾಬರ್ ರಾವ್ ಹಲ್ದಂಕರ್ ಇವರೆಲ್ಲ ಆಗ್ರಾ ಘರಾನಾಗೆ ಸಂಬಂಧಿಸಿದರು. ಮೈಹಾರ್ ಘರಾನ ಅಥವಾ ಮೈಹಾರ್ ಸೇನಿಯಾ ಘರಾನ ಅಂತ ಹೇಳಿ ಕರೀತಾರೆ ಅಥವಾ ಮೇಹಾರ್ ಘರಾನ 20ನೇ ಶತಮಾನದ ಆರಂಭದಲ್ಲಿ ಪೌರಾಣಿಕ ಉಸ್ತಾದ್ ಅಲ್ಲಾವುದ್ದೀನ್ ಖಾನ್ ಅವರು ಮಧ್ಯಪ್ರದೇಶದ ಮೈಹಾರ್ನಲ್ಲಿ ಸ್ಥಾಪಿಸಿದರು. ಮೈಹಾರ್ ಘರಾನಕ್ಕೆ ಸೇರಿದ ಪ್ರಮುಖ ಸಂಗೀತಗಾರರಲ್ಲಿ ಪ್ರಮುಖ ಸಿತಾರ್ ವಾದಕರಾದ ರವಿಶಂಕರ್, ನಿಖಿಲ್ ಬ್ಯಾನರ್ಜಿ, ಅಲ್ಲಾವುದ್ದೀನ್ ಖಾನ್ ಅವರ ಮಗ ಸರೋದ ವಾದಕರಾದಂಥ ಅಲಿ ಅಕ್ಬರ್ ಖಾನ್, ಮಗಳ ಅನ್ನಪೂರ್ಣದೇವಿ ಮತ್ತು ಮೊಮ್ಮಕ್ಕಳಾದ ಆಶೀಶ್ ಖಾನ್, ಧ್ಯಾನೇಶ್ ಖಾನ್, ಪ್ರಾಣೇಶ್ ಖಾನ್, ರಾಜೇಶ್ ಅಲಿ ಖಾನ್, ಆಲಮ್ ಖಾನ್, ಮಾಣಿಕ್ ಖಾನ್ ಮತ್ತು ಶಿರಾಜ್ ಅಲಿ ಖಾನ್ ಕೂಡ ಮೈಹಾರ್ ಘರಾನಕ್ಕೆ ಸಂಬಂಧ ಹೊಂದಿದ್ದಾರೆ. ನೆಕ್ಸ್ಟ್ ನೋಡಿ, ಸರೋದ ವಾದಕರಾದಂಥ ಬಹದ್ದೂರ್ ಖಾನ್, ಶರಣ್ ರಾಣಿ, ವಸಂತರೈ, ಕಮಲೇಶ್ ಮೊಹಿತ್ರಾ, ಕಮಲ್ ಮಲ್ಲಿಕ್, ರಾಜೇಶ್ ಚಂದ್ರ ಮೊಹಿತ್ರಾ, ರಾಜೀವ್ ತಾರಾನಾ, ತೇಜೇಂದ್ರ ನಾರಾಯಣ್ ಮಂಜುದಾರ್, ಡಾಕ್ಟರ್ ರಾಜೀವ್ ಚಕ್ರವರ್ತಿ, ದೇವಂಜನ್ ಭಟ್, ಬಕ್ಷವಾಮ್ ಭಟ್ ಮುಂತಾದವರು ಕೂಡ ಈ ಘರಾನಕ್ಕೆ ಸಂಪರ್ಕ ಹೊಂದಿದ್ದು ಇತರ ಪ್ರಮುಖ ಸಂಗೀತಗಾರ ಮೈಹಾರ್ ಘರಾನಕ್ಕೆ ಸಂಬಂಧಿಸಿದವರು. ಇನ್ನು ಹೆಚ್ಚಿನ ಮಾಹಿತಿ ನೋಡಿ, ಪ್ರದೀಪ್ ಬರೋಟ್, ಶಮೀಮ್ ಅಹಮದ್, ಗೌರಬ್ ದೇವ್, ದಾಮೋದರ್ ಲಾಲ್ ಕಬ್ರಾ, ಅಪ್ರತಿಮ್ ಮಂಜುದಾರ್, ವಿಕಾಸ್ ಮಹಾರಾಜ್, ಜ್ಯೋತಿ ಭಟ್ಟಾಚಾರ್ಯ, ಅಭಿಷೇಕ್ ಲಾಹಿರಿ, ವಿಶಾಲ್ ಮಹಾರಾಜ್, ಬಿ.ಎನ್. ಚೌಧರಿ ಮತ್ತು ಬಸಂತ್ ಕಾಬ್ರಾ ಅವರು ಕೂಡ ಈ ಘರಾನಕ್ಕೆ ಸಂಬಂಧಿಸಿದ್ದಾರೆ. ನೆಕ್ಸ್ಟ್ ಪಿಟೀಲು ವಾದಕರಾದಂಥ ವಿಜಿ ಜೋಡ್, ಚೋರಿಸ್ ಜೋಡ್, ಚೋರಿ ಜೋಡ್ ಘೋಷ್, ಸವೀರ್ ಚಕ್ರವರ್ತಿ ಕೂಡ ಈ ಘರಾನಕ್ಕೆ ಸಂಬಂಧಿಸಿದ್ದಾರೆ. ನೆಕ್ಸ್ಟ್ ಗಿಟಾರ್ ವಾದಕರಾದಂಥ ಬ್ರಿಜ್ ಭೂಷಣ್ ಕಬ್ರಾ, ವಿಶ್ವ ಮೋಹನ್ ಭಟ್, ಅವರ ಸೋದರಳೆಯ ಕೃಷ್ಣ ಭಟ್, ಮಂಜು ಮೆಹ್ತಾ, ಫ್ಲೂಟಿಸ್ಟ್ಗಳಾದಂಥ ಪನ್ನಾಲಾಲ್ ಘೋಷ್ ಅಂದರೆ ಕೊಳಲು ವಾದಕರಾದಂಥ ಪನ್ನಾಲಾಲ್ ಘೋಷ್, ಹರಿಪ್ರಸಾದ್ ಚೌರಾಸಿಯಾ, ನಿತ್ಯಾನಂದ್ ಹಳದಿಪುರ್, ರೂಪಶ್ ಕುಲಕರ್ಣಿ, ರಾಕೇಶ್ ಚೌರಾಸಿಯಾ, ಮಿಲಿಂದ್ ಡೇಟ್, ವಿವೇಕ್ ಸೋನಾರ್, ಮಿಲಿಂದ್ ಶೇವರಿ, ರೋನು ಮಂಜುದಾರ್ ಮತ್ತು ನೆಕ್ಸ್ಟ್ ಸಿತಾರ್ ವಾದಕರಾದಂಥ ಚಂದ್ರಕಾಂತ್ ಸರ್ದೇಶ್ಮುಖ್, ಕಾರ್ತಿಕ್ ಕುಮಾರ್ ಮತ್ತು ಅವರ ಮಗ ನೀಲಾದ್ರಿ ದಾಸ್, ಕುಶಾಲ್ ಬಿವ ಕುಮಾರ್ ಭಾಸ್ಕರ್ ಚಂದಾವರ್ಕರ್ ಇವರು ಕೂಡ ಮೆಹರೌಲ್ ಘರಾನಕ್ಕೆ ಸಂಬಂಧಿಸಿದ್ದಾರೆ. ನೆಕ್ಸ್ಟ್ ಪಟಿಯಾಲ ಘರಾನ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಉಸ್ತಾದ್ ಅಲಿ ಬಕ್ಷ್ ಖಾನ್ ಮತ್ತು ಉಸ್ತಾದ್ ಫತೇ ಅಲಿ ಖಾನ್ ಅವರು ಸ್ಥಾಪಿಸಿದರು. ಮಿಯಾನ್ ಕಲ್ಲು ಅವರಿಂದ ಪ್ರೇರಿತವಾದ ಈ ಘರಾನವನ್ನು ಅಲಿ ಬಕ್ಷ್ ಖಾನ್ ಮತ್ತು ಫತೇ ಅಲಿ ಖಾನ್ ಜನಪ್ರಿಯಗೊಳಿಸಿದರು. ಉಸ್ತಾದ್ ಬಡೆ ಗುಲಾಮ್ ಖಾನ್, ಅಜಯ್ ಚಕ್ರವರ್ತಿ, ಅಮ್ನಾತ್ ಅಲಿ ಖಾನ್, ಫತೇ ಅಲಿ ಖಾನ್, ಪರ್ವೀನ್ ಸುಲ್ತಾನ ಮತ್ತು ಗುಲಾಮ್ ಅಲಿ ಈ ಘರಾನದ ದಿಗ್ಗಜರು. ರಜಾ ಅಲಿ ಖಾನ್ ಕೂಡ ಈ ಘರಾನಕ್ಕೆ ಸಂಬಂಧಿಸಿದ. 20ನೇ ಶತಮಾನದ ಉತ್ತರಾರ್ಧದಲ್ಲಿ ಪಟಿಯಾಲ ಶೈಲಿಯು ಖಯಾಲ್ ಗಾಯನವು ಎರಡು ವಿಭಿನ್ನ ರೂಪಗಳನ್ನು ಪಡೆದುಕೊಂಡಿತು. ಮೊದಲ ರೂಪವನ್ನು ಸೋದರ ಉಸ್ತಾದ್ ಅಮಾನತ್ ಅಲಿ ಖಾನ್ ಮತ್ತು ಉಸ್ತಾದ್ ಬಡೆ ಫತೇ ಅಲಿ ಖಾನ್, ಉಸ್ತಾದ್ ಬಕ್ರ್ ಹುಸೇನ್ ಖಾನ್ ಹುಟ್ಟುಹಾಕಿದರು. ಸ್ನೇಹಿತರೆ, ಇನ್ನು ಯಾವುದಾದ್ರೂ ಘರಾನಗಳು ಮಿಸ್ ಆಗಿದ್ದರೆ ಅದು PDF ಲಭ್ಯವಿರುತ್ತೆ. ಸೊ ನಿಮ್ಮ PDF ಬೇಕಾದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ PDF ಪಡ್ಕೋಬಹುದು. ಸೊ ಇಷ್ಟು ಡೀಟೇಲ್ ಆಗಿ ಕ್ಲಾಸ್ ತೊಗೊಂಡಿದ್ದೀನಿ. ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ಲಾಸಸ್ ನಡೆಯುತ್ತೆ. ಸೊ ತುಂಬ ಜನ ಘರಾನಗಳ ಮೇಲೆ ಕ್ಲಾಸ್ ಮಾಡಿ ಅಂತಿದ್ರು, ಅದಕ್ಕಾಗಿ ನಾನು ವಾದ್ಯಗಾರರು ಮತ್ತು ಪ್ಲಸ್ ಘರಾನಗಳು ಎರಡು ಟಾಪಿಕ್ ಮೇಲೆ ಕ್ಲಾಸ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಕ್ಲಾಸ್ ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಿಮಗೆ PDF ಬೇಕಾದಲ್ಲಿ ಮೊದಲಿಗೆ ನಂಬರ್ ಕೊಟ್ಟಿದ್ದೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ PDF ಪಡ್ಕೊಳ್ಳಿ. ನಿಮ್ಮ ತಯಾರಿಯನ್ನು ಮುಂದುವರಿಸಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ.